ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಪ್ರಿಯಾ ಗೌಡ. ಇವತ್ತು ವೆಡ್ನೆಸ್ಡೇ, ಟೈಮ್ ಆಲ್ರೆಡಿ 6:30 AM ಆಗ್ತಾ ಇದೆ. ಎಲ್ಲರೂ ಬೇಗನೆ ಎದ್ದು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಇವತ್ತು ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ ಆ್ಯಂಡ್ ಆ ಟೆಂಪಲ್ನ ವಿಶೇಷತೆಗಳ ಬಗ್ಗೆ ನಾನು ನಿಮಗೆ ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾವು ಹೋಗ್ತಿರೋದು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಈ ಟೆಂಪಲ್ ಇರೋದು ದೊಡ್ಡಬಳ್ಳಾಪುರದ ಹತ್ತಿರ. ಸೊ ಇದು ಬ್ಯಾಂಗ್ಳೂರಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ದೊಡ್ಡಬಳ್ಳಾಪುರ ರೀಚ್ ಆಗಕ್ಕೆ. ಅಗೇನ್ ಅಲ್ಲಿಂದ 11 ಕಿಲೋಮೀಟರ್ಸ್ ಹೋದ್ರೆ ನಿಮಗೆ ಈ ಟೆಂಪಲ್ ಸಿಗುತ್ತೆ. ಈ ಟೆಂಪಲ್ ತುಂಬಾನೇ ಫೇಮಸ್, ತುಂಬಾ ಜನ ಈ ಟೆಂಪಲ್ಗೆ ಬರ್ತಾರೆ. ಟ್ಯೂಸ್ಡೇಸ್ ಅಂತೂ ತುಂಬಾನೇ ರಶ್ ಇರುತ್ತೆ ಈ ಟೆಂಪಲ್ಗೆ ಹೋದ್ರೆ. ಬಟ್ ಅದಕ್ಕೆ ನಿನ್ನೆ ಬೇಡ ಇವತ್ತೇ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಂಡ್ ಈ ಟೆಂಪಲ್ಗೂ ನನ್ನ ಫ್ಯಾಮಿಲಿಗೂ ತುಂಬಾನೇ ಕನೆಕ್ಷನ್ ಇದೆ. ಬಿಕಾಸ್ ನನ್ನ ಹಸ್ಬೆಂಡ್ಸ್ ಫ್ಯಾಮಿಲಿ ಮುಂಚೆ ಸೆಟಲ್ ಆಗಿದ್ದು ಅವ್ರು ದೊಡ್ಡಬಳ್ಳಾಪುರದಲ್ಲೇ. ನನ್ನ ಮಾವ KEB ವರ್ಕ್ ಮಾಡ್ತಿದ್ರಿಂದ ಅವ್ರು ಅಲ್ಲೇ ಸೆಟಲ್ ಆಗಿದ್ರು. ಸೊ ಅವರಿಗೆ ಆ ಟೆಂಪಲ್ ತುಂಬಾ ಏನ್ ದೂರ ಇರಲಿಲ್ಲ. ಅಟ್ಲೀಸ್ಟ್ ಅವ್ರು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆ ಟೆಂಪಲ್ಗೆ ಹೋಗಿ ಬರ್ತಾ ಇದ್ರು. ಬಟ್ ಈಗ ಇಯರ್ಲಿ ಒನ್ಸ್ ಹೋಗೋದೇ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಆ ಟೆಂಪಲ್ಗೆ. ಕೋವಿಡ್ ಸ್ಟಾರ್ಟ್ ಆದಾಗಿಂದ ಜಾಸ್ತಿ ನಾವು ನಮ್ಮ ಫ್ಯಾಮಿಲಿ ಫುಲ್ ನಾವೆಲ್ಲೂ ಟ್ರಾವೆಲೇ ಮಾಡಿಲ್ಲ. ಸೊ ಇವಾಗ ಎಲ್ಲ ಸಿಚುವೇಶನ್ ಎಲ್ಲ ಆರಾಮಿರೋದ್ರಿಂದ ಟೆಂಪಲ್ಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಲಾಗಿಂಗ್ ಲೇಟ್ ಆಗ್ತಾರೆ, ಲೀವ್ ತಗೊಂಡಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಹೋದ್ರೆ ಬೇಗ ರೀಚ್ ಆಗ್ಬೋದು ಮನೆಗೆ ಅಂದ್ಬಿಟ್ಟು ಹೊರಟಿದ್ದೀವಿ. ಈಗ ಎಲ್ಲ ರೆಡಿ ಆಗಿದ್ದೀವಿ, ಅತ್ತೆ ಮಾವ, ನಾನು, ನನ್ನ ಹಸ್ಬೆಂಡ್. ನನ್ನ ಮಗ ಒಬ್ಬ ರೆಡಿ ಆಗಿಲ್ಲ, ಅವನ್ನ ಎದ್ದೇಳಿಸಿ ರೆಡಿ ಮಾಡಿ ಇವಾಗ ಟೆಂಪಲ್ಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮುಂಚೆ ನನ್ನ ವಿಡಿಯೋನ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಸೊ ಫೈನಲಿ ಇವಾಗ ಮನೆಯಿಂದ ಹೊರಟ್ವಿ. ಟೈಮ್ ಆಲ್ರೆಡಿ 7:15 ಆಗೇ ಹೋಯಿತು. ಲೇಟೇ ಆಯಿತು, ಬಟ್ ಪರವಾಗಿಲ್ಲ. ಬೆಂಗಳೂರಿಂದ ದೊಡ್ಡಬಳ್ಳಾಪುರ 50 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ನಾವು ಹೊರಟಿರೋದು ಹೆಸರುಘಟ್ಟ ರೂಟಿಂದ. ಸೊ ಹೆಸರುಘಟ್ಟದಿಂದ ನಿಮಗೆ ಟ್ರಾಫಿಕ್ ಕಡಿಮೆ ಇರುತ್ತೆ, ಆಲ್ಸೋ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ. ಇಲ್ಲಿಂದ ನಮಗೆ ರಾಜನಕುಂಟೆ ರೋಡಿಗೆ ಕನೆಕ್ಟ್ ಆಗ್ಬೋದು. ಅಲ್ಲಿಂದ ಅಗೇನ್ ದೊಡ್ಡಬಳ್ಳಾಪುರ ನಿಮಗೆ 30 ಮಿನಿಟ್ಸ್ ಆಗುತ್ತೆ. ಸೊ ನಿಮಗೆ ದೊಡ್ಡಬಳ್ಳಾಪುರ ರೀಚ್ ಆದಮೇಲೆ ರೈಟ್ ಸೈಡಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ, ಅದೇ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಆರ್ಚ್. ಸೊ ನೀವು ಮತ್ತೆ ಇಲ್ಲಿಂದ 7 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಟೆಂಪಲ್ ಸಿಗತ್ತೆ. ಇಲ್ಲಿಂದ ನಿಮಗೆ ಹೋಗೋದಕ್ಕೆ ಬಸ್ ಮತ್ತು ಆಟೋ ಫೆಸಿಲಿಟಿ ಇರುತ್ತೆ. ಆಲ್ಸೋ ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾವು 2 ಇಯರ್ಸ್ ಬ್ಯಾಕ್ ಈ ಟೆಂಪಲ್ಗೆ ಹೋಗಿದ್ದು. ಅವಾಗ ಕಂಪೇರ್ ಮಾಡಿದ್ರೆ ಇವಾಗ ರೋಡ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಆಲ್ಸೋ ಟೆಂಪಲ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ. ನಾವು ಆಲ್ಮೋಸ್ಟ್ ಟೆಂಪಲ್ ರೀಚ್ ಆದ್ವಿ. ಇವಾಗ ಮುಂಚೆ ಟೆಂಪಲ್ ರೀಚ್ ಆದಮೇಲೆ ಪಾರ್ಕಿಂಗ್ ನಿಮಗೆ ಅಲ್ಲೇ ಹಿಂದೆಗಡೆನೇ ನಿಮಗೆ ಫೆಸಿಲಿಟಿ ಇತ್ತು. ಈ ಥರ ಟೆಂಪಲ್ ಎಂಟ್ರೆನ್ಸ್ವರೆಗೂ ಬಿಡ್ತಾನೆ ಇರಲಿಲ್ಲ. ಬಟ್ ಇವಾಗ ಟೆಂಪಲ್ ಎಂಟ್ರೆನ್ಸ್ನಲ್ಲೇ ಪಾರ್ಕಿಂಗ್ಗೆ ಬಿಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ತುಂಬಾ ಬೇಗ ರೀಚ್ ಆದ್ವಿ ಅನಿಸ್ತು. ಟ್ರಾವೆಲ್ ಮಾಡಿದ್ದೇ ಗೊತ್ತಾಗಲಿಲ್ಲ, ಬಿಕಾಸ್ ಅಷ್ಟೇನು ಬಿಸಿಲು ಇರಲಿಲ್ಲ ಅಲ್ಲ. ಬೇಗನೆ ಹೊರಟ್ಬಿಟ್ವಿ ನಾವು. ಇಲ್ಲಿ ಟೆಂಪಲ್ಗೆ ಪೂಜೆಗೆ ಅಂತ ಐಟಮ್ಸ್ ತೊಗೊಳ್ತಿದ್ದಾರೆ. ಜನ ಕೂಡ ಅಷ್ಟೇ ತುಂಬಾ ಕಡಿಮೆ ಜನ ಇದ್ದರು. ಫುಲ್ಲು ಖಾಲಿ ಖಾಲಿ ಅನ್ನಿಸ್ತಿತ್ತು ನಮಗಂತೂ. ನೋಡಿ, ನನಗೆ ಆ್ಯಕ್ಚುಲಿ ಟೆಂಪಲ್ ಹೋಗಬೇಕು ಅಂದರೆ ತುಂಬಾ ರಶ್ ಇದ್ದು ಕ್ಯೂನಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗೋದಂದರೆ ನಂಗೆ ನಿಜವಾಗ್ಲೂ ಅಷ್ಟು ಇಷ್ಟ ಆಗಲ್ಲ. ಬಿಕಾಸ್ ಒಂದು ಸಮಾಧಾನ ಇರಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ. ದೇವ್ರ ಮುಂದೆ ನಿಂತ್ಕೊಂಡಾಗ ಏನು ಕೇಳ್ಕೊಬೇಕಂತಲೇ ಗೊತ್ತಾಗಲ್ಲ. ಫುಲ್ ಖಾಲಿ ಖಾಲಿ ಇತ್ತು ಅಂದರೆ ನಮಗೆ ಅಂತ ಟೈಮ್ ಸಿಗುತ್ತೆ, ಆರಾಮಾಗಿ ದೇವ್ರನ್ನ ನೋಡ್ಕೊಂಡು ಬರ್ಬೋದು. ಸೊ ನಾನು ಯೂಶ್ವಲಿ ಹಂಗೆ ಯಾವಾಗ ಪರ್ಟಿಕ್ಯುಲರ್ ಡೇಸ್ ಇರುತ್ತೆ ದೇವಸ್ಥಾನಕ್ಕೆ ಅಂತ ನಾನು ಅವಾಗ ಯಾವಾಗಲೂ ಹೋಗಲ್ಲ. ಯಾವಾಗಾದ್ರೂ ಫ್ರೀ ಟೈಮ್ನಲ್ಲಿ ನಾನು ಹೋಗಿ ದೇವ್ರ ದರ್ಶನ ಅಂತ ಮಾಡೋದು. ಸೊ ಈಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಲಾರ್ಡ್ ಕಾರ್ತಿಕೇಯ ಐಡಲ್. ಇದ್ರ ವಿಶೇಷತೆ ಏನಪ್ಪ ಅಂದರೆ ಇದನ್ನ ಸಿಂಗಲ್ ಸ್ಟೋನ್ನಲ್ಲಿ ಕೆತ್ತನೆ ಮಾಡಿರೋದು. ಆಲ್ಸೋ ಇದ್ರ ಹಿಂದೆ ಇರೋದು 7 ತಲೆ ಸರ್ಪ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಟೆಂಪಲ್ ಎಂಟ್ರೆನ್ಸ್ ಸಿಗುತ್ತೆ. 2 ಇಯರ್ಸ್ ಬ್ಯಾಕ್ ನಾನು ಈ ಟೆಂಪಲಿಗೆ ಬಂದಿದ್ದು. ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಫ್ರಂಟ್ ವ್ಯೂವಲ್ಲೆಲ್ಲ. ಸೊ ಇಲ್ಲಿ ನಿಮ್ಗೆ ಏನಾದರೂ ಸ್ಪೆಷಲ್ ಟಿಕೆಟ್ ತೊಗೊಳ್ತೀನಿ ದರ್ಶನಕ್ಕೆ ಅಂದರೆ ನಿಮಗೆ ಪರ್ ಹೆಡ್ 50 ರೂಪೀಸ್ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಕೋತಿಗಳಿತ್ತು ಇಲ್ಲಿ. ಎಷ್ಟು ಅಂತ ಅಂದರೆ ಆ ಶೀಟ್ ಇದೆಯಲ್ಲ ಅದ್ರ ಮೇಲೆಲ್ಲ ಬರೀ ಕೋತಿಗಳೇ ಇತ್ತು. ಬಟ್ ಈಗ ತುಂಬಾ ಕಡಿಮೆ ಅನ್ನಿಸ್ತಿದೆ ನನಗೆ, ಎಲ್ಲೂ ಕಾಣಿಸ್ತಾನೇ ಇಲ್ಲ. ಟೆಂಪಲ್ ಎಂಟ್ರೆನ್ಸ್ನಲ್ಲೇ ನೀವು ದೇವ್ರ ಪೂಜೆಗೆ ಅಂತ ಐಟಮ್ಸ್ ತೊಗೊಳ್ಬೇಕಿದ್ರೆ ಇದನ್ನು ಮಾರ್ಕೊಂಡು ಒಬ್ಬರು ಬರ್ತಾರೆ. ಇದನ್ನು ದೇವರಿಗೆ ನೀವು ಹಾಕಿದ್ರೆ ಏನಾದರೂ ಅರಕೆ ಮಾಡ್ಕೊಂಡು ಅದು ನೆರವೇರುತ್ತೆ ಅಂತ. ಬಟ್ ಇವಾಗ ದೇವಸ್ಥಾನದಲ್ಲಿ ಇದನ್ನು ಅಲೌ ಮಾಡ್ತಾ ಇಲ್ಲ. ಇಲ್ಲೇ ದೊಡ್ಡದಾಗೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಇದನ್ನು ಪರ್ಚೇಸ್ ಮಾಡಿ ಒಳಗಡೆ ತೊಗೊಂಡು ಬರಬೇಡಿ ಅಂತ. ಬಟ್ ನಾವು ಅಬ್ಸರ್ವ್ ಮಾಡಿಲ್ಲ, ತೊಗೊಂಡ್ಬಿಟ್ವಿ. ಒಳಗಡೆ ನಾವು ಹೋದ್ಮೇಲೆ ಪೂಜಾರಿ ಹೇಳಿದ್ರು ನೆಕ್ಸ್ಟ್ ಟೈಮ್ ಇದಕ್ಕೆ ನೀವು ಕೊಡೋ ದುಡ್ಡನ್ನ ಇಲ್ಲಿ ಅನ್ನದಾನಕ್ಕೆ ಕೊಟ್ಟರೆ ಅಟ್ಲೀಸ್ಟ್ ಊಟ ಆದರೂ ಹಾಕ್ತೀವಿ, ಇದನ್ನು ಪರ್ಚೇಸ್ ಮಾಡಬೇಡಿ, ಇದು ಸುಮ್ಮನೆ ವೇಸ್ಟ್ ಅಂತ ಹೇಳಿದ್ರು. ಇದೇ ಮೇನ್ ಗರ್ಭಗುಡಿ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ನನಗೆ ಇಲ್ಲಿ ಒಳಗಡೆ ಫೋಟೋ
ಪ್ರಾಹಿಬಿಟೆಡ್ ಅಂತ ಗೊತ್ತಿರಲಿಲ್ಲ, ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ತಿದ್ದೆ. ಸೊ ಅಲ್ಲಿ ಅವ್ರು ಹೇಳಿದ ತಕ್ಷಣ ನಾನು ಸ್ಟಾಪ್ ಮಾಡಿದೆ. ಸೊ ನನಗೆ ಒಳಗಡೆ ಅದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ. ಇದು ಗರ್ಭಗುಡಿ ಹೀಗಿದೆ. ಈ ದೇವಸ್ಥಾನಕ್ಕೆ 600 ವರ್ಷಗಳ ಕಾಲ ಇತಿಹಾಸ ಇದೆ. ಮತ್ತು ಏನು ಗೊತ್ತಾ, ಈ ದೇವಸ್ಥಾನದಲ್ಲಿ ಇರೋದು 2 ದೇವರು, ಒಂದು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಇನ್ನೊಂದು ನರಸಿಂಹಸ್ವಾಮಿ. ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ 2 ದೇವರು ಕೂಡ ಒಂದೇ ಕಲ್ಲಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಪೂರ್ವ ದಿಕ್ಕಿಗೆ, ಇನ್ನೊಂದು ಪಶ್ಚಿಮ ದಿಕ್ಕಿಗೆ. ಇನ್ನೂ ಒಂದು ವಿಶೇಷತೆ ಏನಂದರೆ, ಪಶ್ಚಿಮ ದಿಕ್ಕಲ್ಲಿರೋ ದೇವರು ನಿಮಗೆ ಕಾಣಿಸಲ್ಲ ಅಂತ ಹಿಂದೆಗಡೆ ಕನ್ನಡಿಯಲ್ಲಿ ನಿಮಗೆ ಆ ದೇವ್ರು ಕಾಣಿಸೋ ಹಾಗೆ ಮಾಡಿದ್ದಾರೆ. ಅದೇ ಈ ದೇವಸ್ಥಾನದ ವಿಶೇಷತೆ. ದೇವಸ್ಥಾನದಲ್ಲಿ ಪ್ರತಿದಿನ 8:30ಕ್ಕೆ ಅಭಿಷೇಕ ನಡೆಯುತ್ತೆ. ಸೊ ನಾವು ಹೋಗಿದ್ದು ಅದೇ ಟೈಮ್ ಆಗಿದ್ದರಿಂದ ದೇವ್ರ ಮೇಲಿರೋ ಅಲಂಕಾರ ಎಲ್ಲ ತೆಗೆದು ಅಭಿಷೇಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಮೂಲ ವಿಗ್ರಹನ ನೋಡೋ ಚಾನ್ಸ್ ಸಿಕ್ತು. ಸೊ ನೀವು ಇಲ್ಲಿ ನೋಡ್ಬೋದು ಅಲಂಕಾರಕ್ಕೆ ಮುಂಚೆ ದೇವರು ಮೂಲ ವಿಗ್ರಹ ಹೇಗಿರುತ್ತೆ ಅಂತ. ಸೊ ಇದು ಅಲಂಕಾರ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ ದೇವರು. ಇಲ್ಲಿ ವಿಶೇಷ ಪೂಜೆ ನಡೆಯೋದು ಬ್ರಹ್ಮೋತ್ಸವ ಮತ್ತು ನರಸಿಂಹ ಜಯಂತಿ ಟೈಮಲ್ಲಿ. ಮತ್ತು ಡಿಸೆಂಬರಲ್ಲಿ ಇಲ್ಲೊಂದು ದೊಡ್ಡ ಜಾತ್ರೆ ನಡೆಯುತ್ತೆ, ಅದು ದನಗಳ ಜಾತ್ರೆ ಅಂತ ಹೇಳ್ತಾರೆ. ಇದು ತುಂಬಾ ಫೇಮಸ್ಸು. ನಮ್ಮ ಅತ್ತೆ ಮಾವ ಅವಾಗ ಹೋಗಬೇಕಿದ್ರೆ ಕಿಲೋಮೀಟರ್ ಗಟ್ಟಲೆ ದನಗಳನ್ನ ಮಾರಾಟಕ್ಕೆ ಅಂತ ಕರ್ಕೊಂಬರ್ತಾ ಇದ್ರಂತೆ. ಬಟ್ ಇವಾಗ ಅದೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಡಿಸೆಂಬರಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ, ಆ ಜಾತ್ರೆ ಫೇಮಸ್ ಕೂಡ. ನೀವು ಗರ್ಭಗುಡಿಯಿಂದ ಆಚೆ ಬಂದ ತಕ್ಷಣ ನಿಮಗೆ ಈ ಥರ ಫೋಟೋಸ್ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಆ ಫೋಟೋ ಕೆಳಗಡೆ ಕಂಪ್ಲೀಟ್ ಸ್ಟೋರಿ ಇದೆ. ಅಂದರೆ ಈ ದೇವಸ್ಥಾನದ ಹಿಸ್ಟ್ರಿ ಇದೆ, ಯಾರು ಕಟ್ಸಿದ್ದು ಈ ದೇವಸ್ಥಾನ, ಯಾವ ರಾಜ ಕಟ್ಸಿದ್ದು. ನೋಡಿ, ನನ್ನ ಮಗ ದೇವ್ರ ಕೈ ಮುಗಿಯೋ ಅಂದರೆ ಅದೆಲ್ಲೋ ಆ ಕಡೆ ತಿರ್ಕೊಂಡು ಕೈ ಮುಗಿತಿದ್ದ. ನಮ್ಮ ಮಾವ ತೊಗೊಂಡೋಗಿ ದೇವ್ರ ಮುಂದೆ ಬಿಡ್ತಾರೆ ಇವಾಗ. ಸೊ ನೀವು ಗರ್ಭಗುಡಿಯಿಂದ ಆಚೆ ಬಂದ ಮೇಲೆ ನಿಮಗೆ ಈ ಥರ ಒಂದು ಮೂಲ ದೇವ್ರು ಕಾಣಿಸುತ್ತೆ. ಇಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ ನೋಡಿ, ಈ ಥರ ಇದೆ ದೇವರು. ಈ ದೇವಸ್ಥಾನದಲ್ಲಿ ನಿಮಗೆ ಈ ಥರ ಸಾವಿರಾರು ನಾಗರ ಕಲ್ಲುಗಳನ್ನ ನೋಡ್ಬೋದು. ಅಂದರೆ ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ, ತುಂಬಾ ಇಲ್ಲಿ ದೋಷ ಪರಿಹಾರ ಪೂಜೆಗಳನ್ನ ಮಾಡಿಕೊಡ್ತಾರೆ. ಈಗ ನಿಮಗೆ ಯಾವುದಾದ್ರು ಸರ್ಪದೋಷ, ಇನ್ನಿತರ ಯಾವುದೇ ಬೇರೆ ದೋಷಗಳಿದ್ರು ಇಲ್ಲಿ ಬಂದು ಪೂಜೆ ಮಾಡಿಸಿ, ಅಂದರೆ ದೋಷ ಪರಿಹಾರ ಪೂಜೆ ಮಾಡಿಸಿ ಈ ಥರ ನಾಗ ಪ್ರತಿಷ್ಠಾಪನೆ ಮಾಡಿಸೋದ್ರಿಂದ ದೋಷ ಪರಿಹಾರ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೋಡಿ, ಇದ್ರ ಮಧ್ಯೆ ಒಂದು ಪುಟ್ಟ ಗಣಪತಿ ಗುಡಿ ಇದೆ. ಅದರ ಸುತ್ತಲೂ ನೀವು ಈ ಥರ ಸಾವಿರಾರು ನಾಗರ ಕಲ್ಲುಗಳನ್ನ ನೋಡ್ಬೋದು. ಅದ್ರ ಪಕ್ಕ ಒಂದು ಪುಟ್ಟ ಕಲ್ಯಾಣಿ ಕೂಡ ಇದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದನ ಮಿಸ್ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಪ್ರಸಾದನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನೀವು ಮಧ್ಯಾಹ್ನ ಟೈಮಲ್ಲಿ ಬಂದರೆ ಇಲ್ಲಿ 12:30ಗೆ ಊಟ ಹಾಕ್ತಾರೆ. ಪ್ರತಿದಿನ ಊಟ ಇರುತ್ತೆ. ಸೊ ನೀವು ಊಟ ಮಾಡಿ ನಿಮಗೇನಾದರೂ ಕೈಲಾಗಿದ್ದು ಸಹಾಯ ಮಾಡಬೇಕು ಅನ್ಸಿದ್ರೆ ನೀವು ಇಲ್ಲಿ ದೇಣಿಗೆ ಕೊಡ್ಬೋದು. ಬಟ್ ನಮಗೆ ಬೇಗ ಹೋಗಿದ್ರಿಂದ ಸ್ವಲ್ಪ ಪ್ರಸಾದ ಸಿಕ್ತು. ಅಂದರೆ ಸ್ವೀಟ್ ಪೊಂಗಲ್ ಕೊಟ್ಟರು. ಆ ಪ್ರಸಾದನ ಖಾಲಿ ಮಾಡಿ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಹೊರಡ್ತಾ ಇದ್ದೀವಿ. ಹೊರಡೋಕೆ ಮುಂಚೆ ನಮ್ಮದೊಂದು ಅಭ್ಯಾಸ ಇದೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಈ ಥರ ಕಡಲೆಪುರಿನ ತೊಗೊಂಡು ಮನೆಗೆ ಹೋಗ್ತೀವಿ. ಸೊ ಇಲ್ಲಿ ನಮ್ಮ ಅತ್ತೆ ಕಡಲೆಪುರಿನ ತೊಗೊಳ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು, ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ಇನ್ನೇನು ಬೆಂಗಳೂರು ಕಡೆಗೆ ಹೊರಡೋಣ ಅಂದ್ಬಿಟ್ಟು ಎಲ್ಲ ಹೊರಡ್ತಿದ್ವಿ. ಬಟ್ ಅಲ್ಲಿ ಯಾರೋ ಹೇಳಿದ್ರು ಇಲ್ಲೇ ಹತ್ರದಲ್ಲೇ ಒಂದು ಶನಿ ಮಹಾತ್ಮ ಟೆಂಪಲ್ ಇದೆ, ತುಂಬಾ ಫೇಮಸ್ಸು, ಅಲ್ಲಿಗೆ ಒಂದ್ಸಲ ಹೋಗಿ ಅಂತ. ಸೊ ನಾವು ಹೇಗೂ ಫ್ರೀ ಆಗಿದ್ವಿ, ತುಂಬ ಬೇಗನೆ ದರ್ಶನ ಮುಗೀತು, 10 ಗಂಟೆ ಆಗಿತ್ತು ಅಷ್ಟರಲ್ಲಿ. ಅದಕ್ಕೆ ನಾವು ಅಲ್ಲಿಂದ ಆ ದೇವಸ್ಥಾನಕ್ಕೆ ಹೊರಟ್ವಿ. ಬಟ್ ಈ ದೇವಸ್ಥಾನಕ್ಕೆ ಹೋಗೋ ರೂಟ್ ಸ್ವಲ್ಪ ರೋಡ್ ಸರಿ ಇಲ್ಲ. ಈ ದೇವಸ್ಥಾನ ಅಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಈ ಶನಿ ಮಹಾತ್ಮ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ, ಇಲ್ಲಿರೋ ದೇವರ ವಿಗ್ರಹ 30 ಅಡಿ ಇದೆ. ಈ ದೇವಸ್ಥಾನ ಇರೋದು ದೇವರ ಬೆಟ್ಟ ಅನ್ನೋ ಜಾಗದಲ್ಲಿ. ಅಂದರೆ ಹಿಂದೆಗಡೆ ದೊಡ್ಡ ಬೆಟ್ಟ ಇದೆ, ಅದು ದೇವರ ಬೆಟ್ಟ ಅಂತಲೇ ಹೇಳ್ತಾರೆ. ಅದರ ಕೆಳಗಡೆ ದೇವಸ್ಥಾನ ಮಾಡಿದ್ದಾರೆ. ಈ ವಿಗ್ರಹ ಬಂದು 30 ಅಡಿ ಇದೆ. ಸೊ ಇಲ್ಲಿನ ವಿಶೇಷತೆ ಏನಂದರೆ, ನಿಮಗೆ ಅವರು ಎಳ್ಳು ಬತ್ತಿ ಕೊಡ್ತಾರೆ. ಅದನ್ನು ನೀವು ಇಟ್ಕೊಂಡು 3 ರೌಂಡು ದೇವಸ್ಥಾನ ಸುತ್ತಲೂ ಸುತ್ತಬಿಟ್ಟು ಅಲ್ಲಿ ಒಂದು ಜಾಗ ಇದೆ, ಅಲ್ಲಿಗೆ ಅಂದರೆ ಓಮತ್ ಕುಂಡ ಇದೆ, ಅಲ್ಲಿಗೆ ಹಾಕಿದ್ರೆ ನೀವು ಏನೇ ಅಂದ್ಕೊಂಡ್ರು ನೆರವೇರುತ್ತೆ ಅನ್ನೋದೇ ಈ ದೇವಸ್ಥಾನದ ವಿಶೇಷತೆ. ಸೊ ನಮ್ಮ ಕೈಲೂ ಆ ಪೂಜೆನ ಮಾಡಿಸಿದ್ರು. ಜನ ಯಾರೂ ಇಲ್ಲದಿರೋದ್ರಿಂದ ಆರಾಮಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ.
ವಾಪಸ್ ಬರಬೇಕಾದ್ರೆ ಎಲ್ಲರಿಗೂ ತುಂಬಾ ಹಸುವಾಗಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅದಕ್ಕೆ ಅಲ್ಲೇ ದೊಡ್ಡಬಳ್ಳಾಪುರಲ್ಲಿ ಒಂದು ಫೇಮಸ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಮರ್ತೇ ಹೋಯಿತು ಹಸುವಾಗಿದ್ದರಿಂದ. ಅದಾದಮೇಲೆ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದು 1:30 ಆಗೇ ಹೋಗಿತ್ತು. ತುಂಬಾ ಲೇಟ್ ಆಯಿತು. ನಿಮ್ಮ ಅತ್ತೆ ಮಾವ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವರು ಕೂಡ ಊರಿಗೆ ಹೊರಟರು. ನನ್ನ ಹಸ್ಬೆಂಡ್ ಕೆಲಸ ಸ್ಟಾರ್ಟ್ ಮಾಡಿದ್ರು. ನಾವು ವಾಪಸ್ ಬರೋ ಅಷ್ಟರಲ್ಲಿ ತುಂಬಾ ಬಿಸಿಲಿತ್ತು, ತಲೆನೋವು ಬೇರೆ ಇತ್ತು ನನಗೆ. ಬಂದು ಚೆನ್ನಾಗೆ ನಿದ್ದೆ ಮಾಡಿ ಎದ್ವಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.